ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿ ತಲೆ ತಿರುಗಿ ಬೀಳ್ತದಾಳೆ. ಮುಂದೆ ಬಂದಂತಹ ಶುರಾವತಿ ಟಕ್ಕರ್ ಕೊಡ್ತಿದ್ದಾರೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಹಾಗಿದ್ರೆ ಇಲ್ಲಿ ದೃಷ್ಟಿ ಕತೆ ಏನಾಗಿದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತ ಯಾವುದೇ ಕಾರಣಕ್ಕೂ ನಿನ್ನನ್ನು ನಾನು ಹೆಂಡತಿಯಾಗಿ ಒನ್ನದು ಮಾಡಿಕೊಂಡಿರುವುದು ನಿನಗೆ ಒಳ್ಳೆ ರೀತಿ ಜೀವನ ಕೊಡೋಕ್ಕಲ್ಲ, ನನ್ನ ಜೊತೆ ಇಟ್ಕೊಂಡು ನಿನಗೆ ನರಕ ತೋರಿಸೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಊಟಕ್ಕೆ ಬಂದಾಗ ಕುಡಿತಾ ಇದ್ರು. ಈ ಕಡೆ ದೃಷ್ಟಿಗೆ ಏನಿದು ಇವ್ರು ಅಕ್ಕಂದಿರು ಯಾಕೆ ಹೇಳ್ತಿಲ್ಲ, ಅದು ತಪ್ಪು ಅಂತ ಸಾವುಕಾರಿಗೆ ಅಂತ ಹೇಳ್ತಿದ್ರೆ, ಈ ಕಡೆ ದತ್ತಾಬಾಯಿ ಬಂದಿದ್ದೆ ನೀನೇ ನನಗೆ ಡ್ರಿಂಕ್ಸ್ ಹಾಕಬೇಕು ಓನರ್ ಅಂತ ಹೇಳಿ ಡ್ರಿಂಕ್ಸ್ ಹಾಕಿಸ್ಕೊಂಡು ಕುಡಿತಾರೆ. ಈ ಕಡೆ ಶುರಾವತಿ ದೃಷ್ಟಿ ಪಟೇಲ್ ಫ್ಯಾಮಿಲಿ ಸೊಸೆ ಆಗಿದ್ರು ಯಾವ ರೀತಿ ಇದಾಳು ನೋಡು ಅಂದಕ ನನಗೆ ಇದೇ ರೀತಿ ಇರೋಕೆ ಇಷ್ಟ ಅಂತ ದೃಷ್ಟಿ ಹೇಳಿದಕ್ಕೆ, ಈ ಕಡೆ ಆ ರೀತಿಯೆಲ್ಲ ಇರೋಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ದತ್ತ ಕೂಡ ಹೇಳಿದ್ದೆ. ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಇವಳು ನಾನು ತಾಳಿ ಕಟ್ಟಿದ ಓನರ್, ಇವಳಿಗೆ ಡ್ರೆಸ್ ಸ್ಯಾರೀಸ್ ತೋರಿಸಿ ಅಂತ ಹೇಳ್ತಾರೆ. ಒಂದಿಷ್ಟು ಸ್ಯಾರೀಸ್ಗಳನ್ನ ತೋರಿಸಿದಾಗ ನಿನ್ಗೆ ಯಾವುದು ಬೇಕು ಅದನ್ನು ತಗೋ ಅಂತ ದೃಷ್ಟಿನಿ ಹೇಳಿದಕ್ಕೆ, ಒಂದು ಸಿಂಪಲ್ ಸ್ಯಾರೀಸ್ನ ತಗೊಂಡೆ, ನಾನು ಕೆಲಸದವ್ರಿಗೆಲ್ಲ ಸ್ಯಾರಿ ಕೊಡ್ಸೋಕೆ ಬಂದಿರುವುದು ಓನರ್ಗೆ ಅಂತ ಹೇಳ್ತಾರೆ. ತದನಂತರ ಈ ಒಂದು ಸ್ಯಾರಿ ಚೆನ್ನಾಗಿದೆ ತಗೋ ಅಂತ ಕೊಟ್ಟಾಗ ನಿನ್ಗಿಷ್ಟ ಆಗುತ್ತಾ ಹೋಗಿ ಚೆಕಪ್ ಮಾಡ್ಕೊಂಡು ಬಾ, ಟ್ರಯಲ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಟ್ರಯಲ್ ಮಾಡ್ಕೊಂಡು ಬರೋಕ್ಕೆ ಹೋಗೋಕ್ಕೂ ಮುನ್ನ ನನಗೇನು ಇಷ್ಟ ಇಲ್ಲ, ಬೇಡ ನೀವು ಇಷ್ಟಪಟ್ಟ ಮೇಲೆ ಮುಗೀತು ಅಂದಾಗ ಸುಮ್ಮನೆ ಹೋಗು ಟ್ರಯಲ್ ಮಾಡ್ಕೊಂಡು ಬಾ ಅಂದಾಗ ದೃಷ್ಟಿ ಮಾಡ್ಕೊಂಡು ಬಂದಿರುವುದನ್ನು ನೋಡಿ ಈ ಕಡೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ನಿಮ್ಮ ಸೆಲೆಕ್ಷನ್ ಸೂಪರ್ ಸರ್ ಅಂತ ಅಂಗಡಿಯವ ಹೇಳಿದ ತಕ್ಷಣ ಇಲ್ಲಿ ದತ್ತಾಬಾಯಿಗೆ ಕುಪ ಬಂದ್ಬಿಡುತ್ತೆ. ಇತ್ತ ಕಡೆ ಅವಮಾನದ ಮೇಲೆ ಅವಮಾನದ ಮೇಲೆ ಅವಮಾನ. ಶುರಾವತಿ ಮತ್ತು ದತ್ತ ಸೇರ್ಕೊಂಡು ಅಲ್ಲಿ ದೃಷ್ಟಿಗೆ ಮಾಡ್ತಾನೆ ಇದ್ದಾರೆ. ಜೊತೆಗೆ ಹೊಟ್ಟೆಗೆ ಊಟ ಕೂಡ ಇಲ್ಲ. ಈ ಕಡೆ ತುಂಬ ಸುಸ್ತಾಗ್ತದೆ ದೃಷ್ಟಿಗೆ, ಕತ್ತಲಾಗಿದೆ. ಮನೆಗೆ ಬರ್ತಿದ್ದಾಗೆ ಹಾಗೆ ಕುಸ್ತು ಹೋಗಿ ಕುತ್ಕೊಂಡ್ರೆ ಶುರಾವತಿ ನೀರು ತೊಗೊಂಡು ಬಂದಿದ್ದೆ. ಈ ಕಡೆ ನೀರನ್ನ ತೊಗೊಂಡು ಕುಡಿಯೋಕೆ ಅಂತ ದೃಷ್ಟಿ ಹೋದರೆ ಹಾಗೆ ಚೆಲ್ಲಿ ಬಿಡ್ತಾರೆ. ನಿನಗೆ ನೆನಪಿದೆಯಾ ಅವತ್ತು ನಾನು ಬೇಡ ಅಂದರೂ ಒಂದು ಕುಟುಂಬಕ್ಕೆ ನೀರು ಕೊಟ್ಟಿದ್ದೆ, ಆದರೆ ಇವತ್ತು ನಿನಗೆ ಆ ನೀರು ಕೂಡ ನಿನಗೆ ಸಿಗ್ತಾ ಇಲ್ಲ. ನೋಡಿದ್ಯಾ ನಿನ್ನ ಪರಿಸ್ಥಿತಿ ಹೇಗೆ ಬಂತು ಅಂತ. ನಾನು ಹೇಳಿದ್ದೆ ಅಲ್ವಾ ನಿನ್ನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ ಅಂತ ನೀನು ಅನ್ಕೊಂಡೆ. ದತ್ತನ ಮದುವೆ ಆದ ತಕ್ಷಣ ಆರಾಮಾಗಿರ್ಬೋದು ಅಂತ ಖಂಡಿತ ಇಲ್ಲ. ದತ್ತ ನಿನ್ನನ್ನು ಮದುವೆ ಆಗಿರೋದು ನರಕ ತೋರಿಸೋದಕ್ಕೆ. ನಾನು ಏನು ಅಂತ ಅನ್ಕೊಂಡು ಅದನ್ನು ದತ್ತನೇ ತೋರಿಸ್ತಿದ್ದಾನೆ. ನಿಜ ಹೇಳಬೇಕು ಅಂದರೆ ನಿನ್ನ ಬದುಕು ಇವತ್ತಿನಗಿಂತ ಇನ್ನೂ ಕೂಡ ಕಟುವಾಗತ್ತೆ. ನಾಳೆಯಿಂದ ನೋಡ್ತಾ ಇರು ನಿನ್ನ ಬದುಕು ಯಾವ ಮಟ್ಟಕ್ಕೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀನು ನೆಮ್ಮದಿಯಾಗಿರುವುದಿಲ್ಲ. ನಾನು ಈ ಮನೆ ಸುಸಿಯಾಗಿ ಎಂಟ್ರಿ ಕೊಟ್ಟೆ ಅಂತ ಅನ್ಕೊಂಡ್ಬಿಟ್ಟು ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ಯಾ. ಈ ಮನೆ ಸುಸಿಯಾಗಿ ಎಂಟ್ರಿ ಕೊಟ್ಟಿರ್ಬಹುದು, ಆದರೆ ದತ್ತನ ಹೆಂಡತಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಮನೆ ಸುಸಿಯಾಗಿ ನಿನಗೆ ಯಾವುದೇ ಅಧಿಕಾರ ಕೂಡ ಸಿಗುವುದಿಲ್ಲ. ಈ ಮನೆ ಸುಸಿಯಾಗಿ ಬಂದು ಯಾಕಪ್ಪ ನನಗೆ ಈ ಬದುಕಬೇಕು ಅಂತ ನರಕ ದರ್ಶನ ತೋರಿಸ್ತಾನೆ. ನಿನಗೆ ಆ ರೀತಿ ಅನ್ನಿಸ್ಬಿಡ್ಬೇಕು, ಆ ರೀತಿ ಮಾಡ್ತಾನೆ ದತ್ತು. ನೋಡ್ತಾ ಇರು, ನಾಳೆಯಿಂದ ಇದರಿಂದ ದುಪ್ಪಟ್ಟಾಗುತ್ತೆ. ನಿನ್ನ ಅಪ್ಪ ಅಮ್ಮ ಕೂಡ ನನ್ನ ಮಗಳಿಗೆ ಇಂಥ ಗತಿ ಬಂತಲ್ಲ ಅಂತ ಹೇಳಿ ಅವರು ಕೂಡ ಕೊರ್ಗಿ ಸಾಯಬೇಕು. ನಿಮ್ಮ ಇಡೀ ಕುಟುಂಬ ಸಾಕಪ್ಪ ಸಾಕು ಅಂತ ಹೇಳಿ ತಲ್ಲಣಗೊಂಡ್ಬಿಡ್ಬೇಕು. ಆ ರೀತಿ ಮಾಡ್ತಾನೆ ದತ್ತು ಅಂತ ಹೇಳಿ ಇಲ್ಲಿ ಶುರಾವತಿ ಟಕ್ಕರ್ ಕೊಟ್ಟು ದೃಷ್ಟಿಯ ಮನದಲ್ಲಿ ಭಯವನ್ನು ಹುಟ್ಟಿಸ್ತಿದ್ದಾಳೆ. ಹಾಗಿದ್ರೆ ದೃಷ್ಟಿ ಇದಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಸತ್ಯವನ್ನು ಕೂಡ ದೃಷ್ಟಿ ಶುರಾವತಿಯ ಮುಂದೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನು ಕತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ